ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಬಳಿ ಇರುವಂತ ಈ ಗುಹೆ ನೇರವಾಗಿ ಹೋಗಿ ಕಾಶಿಗೆ ತಲುಪತ್ತಂತೆ. ಗರುಡನಿಂದ ತಪ್ಪಿಸಿಕೊಳ್ಳಲು ಸರ್ಪಗಳ ರಾಜನಾದಂತ ವಾಸುಕಿ ಈ ಗುಹೆಯಲ್ಲಿ ಬಂದು ಅಡಗಿ ಕುಳಿತಾರಂತೆ. ವಾಸುಕಿ ಅಡಗಿ ಕುಳಿತ ಈ ಗುಹೆಯನ್ನ ಬಿಲದ್ವಾರ ಗುಹೆ ಎಂದು ಕರೆಯುತ್ತಾರೆ. ವಾಸುಕಿ ಬಿಲದ್ವಾರದಲ್ಲಿ ಅಡಗಿ ಕುಳಿತದ್ದು ಗರುಡನಿಗೆ ತಿಳಿದು ಗರುಡ ಬಿಲದ್ವಾರಕ್ಕೆ ಬರುತ್ತಾನಂತೆ. ಇದನ್ನು ತಿಳಿದ ಕಶ್ಯಪ ಮುನಿಗಳು ಇವರಿಬ್ಬರನ್ನು ಬಿಲದ್ವಾರದ ಬಳಿ ತಡೆಯುತ್ತಾರಂತೆ. ನಂತರ ಗರುಡನನ್ನು ತನ್ನ ಆಹಾರಕ್ಕಾಗಿ ಬೇರೆ ಕಡೆ ಕಳಿಸುತ್ತಾರಂತೆ. ನಂತರ ವಾಸುಕಿ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಾರಂತೆ, ಏಕೆಂದರೆ ಸರ್ಪಕುಲದ ರಕ್ಷಣೆಗಾಗಿ. ವಾಸುಕಿಯ ತಪಸ್ಸಿಗೆ ಮೆಚ್ಚಿ ಶಿವನು ತನ್ನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆ ನಿಲ್ಲುತ್ತಾನೆ ಎಂದು ಹೇಳುತ್ತಾರಂತೆ. ಹಾಗಾಗಿ ಸರ್ಪಕುಲದ ರಕ್ಷಕ ಸುಬ್ರಹ್ಮಣ್ಯ ಸ್ವಾಮಿ. ಈ ಗುಹೆಯಲ್ಲಿ 2 ದ್ವಾರಗಳಿದೆಯಂತೆ. ಒಂದು ನೇರವಾಗಿ ಕಾಶಿಗೆ ಹೋಗಿ ತಲುಪಿದ್ರೆ, ಮತ್ತೊಂದು 50 ಮೀಟರ್ ದೂರದಲ್ಲಿ ಇರುವಂತಹ ಪುಷ್ಪ ಉದ್ಯಾನಕ್ಕೆ ಹೋಗಿ ತಲುಪತ್ತಂತೆ. ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಿಂದ ಬಿಲದ್ವಾರ ಗುಹೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇದೇ ತರದ ಹೆಚ್ಚಿನ ಕಂಟೆಂಟ್ಸ್ಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.